ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಕೋಲಾರಿನ ಹುಡುಗಿ ಅನ್ವಿತಾ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಹಣೆ ಕುಂಕುಮ ಇಟ್ಕೊಂಡು ವಿಭೂತಿ ಹಚ್ಕೊಂಡು ನಾನು ರೆಡಿ ಆದೆ. ಇವತ್ತು ದೇವಸ್ಥಾನಕ್ಕೂ ಹೋಗಬೇಕು. ಆಯ್ತು. ಆಮೇಲೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ನನ್ಗೆ ಹುಷಾರಿಲ್ಲ ಅಂತ. ನೋಡಿ ನನ್ನ ಕಣ್ಣು ಎಷ್ಟು ದಪ್ಪ ಓದ್ಕೊಂಡಿದೆ. ಆಮೇಲೆ ನಾನು ರೆಡಿಯಾಗಿ ಕಾಲೇಜ್ ಕಡೆ ಹೊರಟೆ. 6 hours later. ಇವತ್ತು ಕಾಲೇಜಲ್ಲಿ ಒಂದೇ ಕ್ಲಾಸ್ ತಗೊಂಡು ಸ್ವಲ್ಪ ಬೇಗನೆ ಬಿಟ್ಟರು. ಆಮೇಲೆ ನಾನು ಸೀನಿಯರ್ಸ್ ಅಕ್ಕಂದಿರು ನನ್ನ ಫ್ರೆಂಡ್ಸು ಎಲ್ಲರೂ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಅಲ್ಲಿ ದೇವ್ರ ಪ್ರಸಾದನು ತಿನ್ಕೊ ಬಂದ್ವಿ. A few moments later. ಚೇಂಜ್ ಮಾಡಿಕೊಂಡು ಮಖ ತೊಳ್ಕೊ ಬರೋಣ ಅಂತ ಹೋದೆ. ಮಖ ತೊಳ್ಕೊ ಬಂದ್ರು ಕಟ್ಕೆ ಎಲ್ಲ ಏನೂ ಹೋಗೇ ಇಲ್ಲ. ಅಯ್ಯೋ ನನ್ನ ಮಖ ತೊಳೆಯೋದೇ ಹೆಚ್ಚು, ಮಖ ತೊಳೆಯೋದೇ ಹೆಚ್ಚು. ಮನೆಯಲ್ಲಿ ಎಲ್ರಿಗೂ ಬಾಡಿ ಎಲ್ಲ ಹೀಟ್ ಆಗಿಬಿಟ್ಟಿತ್ತು ತುಂಬಾ. ಅದ್ರಲ್ಲಿ ನನಗಿನ್ನೂ ಜಾಸ್ತಿ ಆಗೋಗಿತ್ತು. ಸೊ ಅದಕ್ಕೋಸ್ಕರ ನಾನು ಕಾಲೇಜಿಂದ ಬಂದಿದ್ದ ತಕ್ಷಣ ನನ್ನ ಹೆಸರು ಬೇಳೆ ಗಂಜಿ ಮಾಡೋಣ ಅಂತ ಬಂದೆ. ಎಲ್ಲರ ಮನೆಯಲ್ಲೂ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಹಾಲಿನ ಐಟಮ್ ಏನಾದರೂ ಇಕ್ಕಿದ್ರೆ ಉಕ್ಕು ಬಂದ್ಬಿಡುತ್ತೆ ಅಂತ ಭಯ ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನೂ ಆಗೋದಿಲ್ಲ. ನೋಡಿ, ಬೇಕಿದ್ರೆ ಸ್ಟವ್ ಇಷ್ಟೊಂದು ಇಕ್ಕಿದ್ರು ಸಹ ಅದು ಕುದಿಯುತ್ತೆ ಹೊರತು ಉಕ್ಕು ಬರೋದಿಲ್ಲ. ಆ ಥರ ಏನಾದರೂ ಯೂಸ್ ಆಗಿಲ್ಲ ಅಂತಂದರೆ ನಿಮಗೆ ಆ್ಯಕ್ಚುಲಿ ಸೊ ಈ ಟೆಕ್ನಿಕ್ನ ಯೂಸ್ ಮಾಡಿ ಕಂಪಲ್ಸರಿ ಆಗೇ ಆಗುತ್ತೆ. ಅರಿಯೋದೆಲ್ಲ ತುಂಬ ಇತ್ತು. ಸೊ ನನ್ನ ಕೈ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಅಮ್ಮನೂ ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು. ಆಮೇಲೆ ನಾನು ಅಮ್ಮ ಇಬ್ಬರು ಸೇರಿ ಆಚೆ ಸಗಣಿಯಲ್ಲೆಲ್ಲ ಗುಡಿಸಿ ಸಾರಿಸಿ ರಂಗೋಲಿನ ಹಾಕಿದ್ವಿ. ಬೆಳಗ್ಗೆ ಸ್ನಾನ ಮಾಡಿದ್ರು ಮತ್ತೊಂದೊಂದು ಸಲ ಬಿಸಿಗಿರೋಕ್ಕಾಗಿಲ್ಲ. ಸೊ ಅದಕ್ಕೆ ಮತ್ತೆ ಹೋಗಿ ಸ್ನಾನ ಮಾಡ್ಕೊಬಂದೆ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ ಇದ್ದಿದ್ದು. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.